ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕ್ರಿಕೆಟ್ ಲೋಕದಲ್ಲಿ ಸಾಲು ಸಾಲು ಸಿಹಿ ಸುದ್ದಿಗಳು ಹರಿದು ಬರ್ತಾ ಇವೆ. ಚೊಚ್ಚಲ IPL ಟ್ರೋಫಿ ಗೆದ್ದರು ಸೆಲೆಬ್ರೇಷನ್ ಮಾಡೋದಕ್ಕಾಗದ, ಬೆಂಗಳೂರಿನಲ್ಲಿ ಕ್ರಿಕೆಟ್ ಪಂದ್ಯಗಳನ್ನೇ ನೋಡೋದಕ್ಕಾಗದ ಪರಿಸ್ಥಿತಿ ಬಂದಿದ್ದ RCB ಫ್ಯಾನ್ಸ್ಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. RCB ತವರು ರೆಡ್ ಆರ್ಮಿಯ ಕೋಟೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಪಂದ್ಯಗಳು ಶುರುವಾಗುವ ಸುಳಿವು ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 2026ರ IPL ಶುರುವಾಗೋಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಕ್ರೀಸ್ ನಲ್ಲಿ ನಿಂತು ಬ್ಯಾಟ್ ಬೀಸಲಿದ್ದಾರೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ. ಈ ಎಲ್ಲ ಅಪ್ಡೇಟ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಗುಡ್ ನ್ಯೂಸ್ ನಂಬರ್ 1. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆ. ಗುಡ್ ನ್ಯೂಸ್ ನಂಬರ್ 2. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಯೋಜಿಸಲು ರಾಜ್ಯ ಕ್ಯಾಬಿನೆಟ್ ಅಸ್ತು. ಗುಡ್ ನ್ಯೂಸ್ ನಂಬರ್ 3. ಜನವರಿಯಲ್ಲೇ ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿ ಪಂದ್ಯ. ಸ್ನೇಹಿತರೆ, ಕ್ರಿಕೆಟ್ ಇತಿಹಾಸದಲ್ಲೇ ಅತ್ಯಂತ ದುರಾದೃಷ್ಟಕರ ಘಟನೆಗಳಲ್ಲಿ ಒಂದು. ಕಳೆದ ಜೂನ್ನಲ್ಲಿ RCB ದಿಗ್ವಿಜಯದ ಸೆಲೆಬ್ರೇಷನ್ ನಲ್ಲಿ 11 ಮಂದಿ ಜೀವ ಬಿಟ್ಟಿದ್ದು. ಈ ಘಟನೆ ನಂತರ ಅದರ ತನಿಖೆಗೆ ನಿವೃತ್ತ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ನ್ಯಾಯಾಂಗದ ಆಯೋಗ ರಚನೆಯಾಯಿತು. ಆ ಆಯೋಗ ಒಂದು ವರದಿಯನ್ನ ಕೂಡ ಕೊಡ್ತು. RCB ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ವಿಕ್ಟರಿ ಸೆಲೆಬ್ರೇಷನ್ ಸಮಾರಂಭ ಏರ್ಪಡಿಸಿದ್ದ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಹಾಗೂ ಅಮಾನತುಗೊಂಡಿದ್ದ 5 ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆ ಆಯೋಗ ಶಿಫಾರಸು ಮಾಡಿತ್ತು. ಜೊತೆಗೆ ಈ ಆಯೋಗ ಚಿನ್ನಸ್ವಾಮಿಯಲ್ಲಿ ದೊಡ್ಡ ಸಾರ್ವಜನಿಕ ಸಭೆಗಳನ್ನ ನಡೆಸಬೇಡಿ ಎಂದು ಸರ್ಕಾರಕ್ಕೆ ರೆಕಮೆಂಡೇಶನ್ ಕೂಡ ಮಾಡಿತ್ತು. ಈ ವಿಚಾರವಾಗಿ ಬಹಳಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಶುರುವಾಗಿದ್ವು. ಇದಕ್ಕೆಲ್ಲ ಫುಲ್ ಸ್ಟಾಪ್ ಎನ್ನುವಂತೆ ಚಿನ್ನಸ್ವಾಮಿಯಲ್ಲಿ IPL ಹಾಗೂ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಯೋಜನೆ ಮಾಡೋದಕ್ಕೆ ರಾಜ್ಯ ಕ್ಯಾಬಿನೆಟ್ ಅಸ್ತು ಎಂದಿದೆ. ಮೊನ್ನೆ ಅಷ್ಟೇ KSCA ಮೆಂಬರ್ ಸಹ ಆಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಇಂಪಾರ್ಟೆಂಟ್ ಹೇಳಿಕೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ IPL ಪಂದ್ಯಗಳು ಚಿನ್ನಸ್ವಾಮಿಯಿಂದ ಬೇರೆ ಸ್ಟೇಡಿಯಂಗೆ ಶಿಫ್ಟ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. KSCA ಚುನಾವಣೆಯಲ್ಲಿ ಮತ ಚಲಾವಣೆಗೆ ಬಂದಿದ್ದ DKS ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಹಾಗೂ ಕರ್ನಾಟಕಕ್ಕೆ ಗೌರವದ ಪ್ರಶ್ನೆ. IPL ಮ್ಯಾಚ್ಗಳು ಇಲ್ಲಿ ನಡೆಯೋದಕ್ಕೆ ನಾವು ದಾರಿ ಮಾಡ್ತೀವಿ. ನಾನು ಕೂಡ ಒಬ್ಬ ಕ್ರಿಕೆಟ್ ಅಭಿಮಾನಿ, ಹಾಗಾಗಿ ಆ ರೀತಿಯ ಘಟನೆಗಳು ಮತ್ತೆ ನಡೆಯದಂತೆ ಎಚ್ಚರ ವಹಿಸ್ತೀವಿ. ಸ್ಟೇಡಿಯಂನ ಗೌರವ ಹಾಳಾಗೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಚಿನ್ನಸ್ವಾಮಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಸ್ಟೇಡಿಯಂ ಅನ್ನ ಕೂಡ ಕಟ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಚುನಾವಣೆಯ ಫಲಿತಾಂಶ ಬಂತು. ಮಾಜಿ ಕ್ರಿಕೆಟಿಗ ಹಾಗೂ ಕಾಮೆಂಟೇಟರ್ ವೆಂಕಟೇಶ್ ಪ್ರಸಾದ್ KSCA ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಧಿಕಾರ ವಹಿಸಿಕೊಂಡ ಮರುದಿನವೇ ಅವರು ಕೂಡ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಅನುಮತಿ ಪಡೆದುಕೊಳ್ಳುವ ಕೆಲಸಕ್ಕಿಳಿದ್ರು. ಅವರ ಮೊದಲ ಉದ್ದೇಶನೇ ಚಿನ್ನಸ್ವಾಮಿಯಲ್ಲಿ ಅಭಿಮಾನಿಗಳ ಎದುರಿಗೆ ಪಂದ್ಯಗಳನ್ನ ಆಯೋಜನೆ ಮಾಡೋದಾಗಿತ್ತು. ಇನ್ಫ್ಯಾಕ್ಟ್ ಚುನಾವಣೆ ಕ್ಯಾಂಪೇನ್ ನಲ್ಲಿ ಕೂಡ ಚಿನ್ನಸ್ವಾಮಿಗೆ ಮತ್ತೆ ಪಂದ್ಯಗಳನ್ನ ತರ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ರು. ನಂತರ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಹಾಗೂ ಫೈರ್ ಬ್ರಿಗೇಡ್ ಮುಂತಾದ ಇಲಾಖೆಗಳ ಜೊತೆಗೆ ಮೀಟಿಂಗ್ ಗಳನ್ನ ನಡೆಸಿ ಪಂದ್ಯಗಳ ಸೇಫ್ಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಭಿಮಾನಿಗಳ ಸೇಫ್ಟಿಗೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ರಾಜ್ಯ ಕ್ಯಾಬಿನೆಟ್ IPL ಪಂದ್ಯಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಆಗ್ಲೇ ಹೇಳಿದ ಹಾಗೆ IPLಗೂ ಮುಂಚೆ ಚಿನ್ನಸ್ವಾಮಿಯಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಲಿದ್ದಾರೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಹಾಗಂತ ನಾವು ಟ್ರೈನಿಂಗ್ ಸೆಷನ್ ಬಗ್ಗೆ ಹೇಳ್ತಿಲ್ಲ. ವಿರಾಟ್ ಕೊಹ್ಲಿ ಸದ್ಯ ಡೊಮೆಸ್ಟಿಕ್ ಪಂದ್ಯಗಳಿಗೆ ರೀ ಎಂಟ್ರಿ ಕೊಡುವ ಪ್ಲಾನ್ ನಲ್ಲಿದ್ದಾರೆ. ಬರುವ ಜೂನ್ ನಿಂದ ನಡೆಯುವ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡುವ ಚಾನ್ಸಸ್ ಕೂಡ ಇದೆ. ವಿರಾಟ್ ತಮ್ಮೆಲ್ಲ ಪಂದ್ಯಗಳನ್ನ ಬೆಂಗಳೂರಿನಲ್ಲಿ ಆಡಬಹುದು ಎಂದು ಖುದ್ದು ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಈ ಟೂರ್ನಿಯಲ್ಲಿ ರಿಷಬ್ ಪಂತ್ ಕೂಡ ಆಡುವ ಸಾಧ್ಯತೆ ಇದೆ. ಆದ್ರೆ ಒಂದು ವೇಳೆ ಪಂದ್ಯ ನಡೆದರೆ ಸಂಪೂರ್ಣವಾಗಿ ಅಷ್ಟು ಸೀಟ್ಗಳನ್ನ ಓಪನ್ ಮಾಡ್ತಾರಾ ಅಥವಾ ಕೆಲವೇ ಸ್ಟ್ಯಾಂಡ್ಗಳಿಂದ ಪಂದ್ಯ ನೋಡೋದಕ್ಕೆ ಅವಕಾಶ ಕೊಡ್ತಾರಾ ಅನ್ನುವ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಿದ್ರೆ
ಚಿನ್ನಸ್ವಾಮಿ ಕಾಲ್ ತೊಳಿತ ಕೇಸ್ ಏನಾಯ್ತು ಅನ್ನುವ ಪ್ರಶ್ನೆ ನಿಮ್ಗೆ ಇರಬಹುದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ RCB ವಿರುದ್ಧ KSCA ಇವೆಂಟ್ ಆಯೋಜಕರು, DNA ಎಂಟರ್ಟೈನ್ಮೆಂಟ್, ಬೆಂಗಳೂರು ಪೊಲೀಸ್ ಸೇರಿದಂತೆ ಈ ಘಟನೆಗೆ ಸಂಬಂಧಿಸಿದಂತೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ವು. ಘಟನೆ ಬಗ್ಗೆ ರಾಜ್ಯ ಪೊಲೀಸ್ ಹಾಗೂ CID ಕೂಡ ತನಿಖೆ ಶುರು ಮಾಡಿತ್ತು. ಆದರೆ ಕೇಸ್ನಲ್ಲಿ ಇನ್ನೂ ಕೂಡ ಚಾರ್ಜ್ ಶೀಟ್ ಫೈಲ್ ಆಗಿಲ್ಲ. ಯಾಕಂದ್ರೆ ಖುದ್ದು ಕರ್ನಾಟಕ ಹೈಕೋರ್ಟ್ ಕೂಡ ತನ್ನ ಕ್ಲಿಯರೆನ್ಸ್ ಇಲ್ಲದೆ ಚಾರ್ಜ್ ಶೀಟ್ ಫೈಲ್ ಮಾಡಬೇಡಿ ಅಂತ ತನಿಖಾಧಿಕಾರಿಗಳಿಗೆ ಆದೇಶ ನೀಡಿದೆ. ಆದರೆ ಈ ಕೇಸ್ನಲ್ಲಿ FIR ಬಹಳ ಸ್ಟ್ರಾಂಗ್ ಇರೋದ್ರಿಂದ CID ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಜೊತೆಗೆ ಜಸ್ಟಿಸ್ ಕುನ್ನಾ ವರದಿ ಚಿನ್ನಸ್ವಾಮಿಯಲ್ಲಿ ಸೇಫ್ಟಿಗೆ ಸಂಬಂಧಿಸಿದಂತೆ ಅಲ್ಲಿನ ಎಂಟ್ರಿ ಎಕ್ಸಿಟ್ಗಳು, ಸ್ಟ್ಯಾಂಡ್ಗಳು, ಪಕ್ಕದ ಪ್ರಮುಖ ರಸ್ತೆಗಳಿಗೆ ಸಂಬಂಧಿಸಿದಂತೆ ಅಲ್ಲೆಲ್ಲ ಹೆಚ್ಚು ಜನರನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುವ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ 10 ರೆಕಮೆಂಡೇಶನ್ಗಳನ್ನ ಕೊಟ್ಟಿದೆ. ಒಂದು ವೇಳೆ ಮತ್ತೆ ಕಾಲ್ ತುಳಿತ ರೀತಿಯ ಸಂದರ್ಭ ಉಂಟಾದರೆ ಜನರನ್ನ ಸ್ಟೇಡಿಯಂನಿಂದ ಎಮರ್ಜೆನ್ಸಿಯಲ್ಲಿ ಖಾಲಿ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಸಮವಾದ ಸೇಫ್ಟಿ ಪ್ಲಾನ್ಗಳನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದೆ. ಇವನ್ನೆಲ್ಲ ಪಾಲಿಸಿಕೊಂಡು ಪಂದ್ಯ ಆಯೋಜನೆ ಮಾಡಬೇಕಾಗಿರೋದ್ರಿಂದ ಮುಂಬರುವ ಪಂದ್ಯಗಳಲ್ಲಿ ಭರ್ತಿ ಸ್ಟೇಡಿಯಂ ಕಾಣಿಸೋದು ಅನುಮಾನ ಇದೆ. ಅಲ್ಲದೆ 1.5 ಕೋಟಿ ಜನಸಂಖ್ಯೆ ಇರುವ ಬೆಂಗಳೂರಿನಲ್ಲಿ ಕೇವಲ 38,000 ಸ್ಟ್ಯಾಂಡ್ಸ್ಗಳಿರುವ ಕ್ರಿಕೆಟ್ ಸ್ಟೇಡಿಯಂ ಖಂಡಿತ ಸಾಲೋದಿಲ್ಲ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರ 80,000 ಸೀಟ್ಗಳ ಸ್ಟೇಡಿಯಂ ಅನ್ನ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಆನೆಕಲ್ ಬಳಿ 2,350 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವ ಪ್ಲಾನ್ ನಲ್ಲಿದೆ. ಆದ್ರೆ ಇದು ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ಸ್ನೇಹಿತರೆ, 38,000 ಸೀಟ್ ಇರುವ ಸ್ಟೇಡಿಯಂಗೆ 2.5 ಲಕ್ಷ ಅಭಿಮಾನಿಗಳು ನುಗ್ಗುವ ಪ್ರಯತ್ನ ಮಾಡಿ ದೊಡ್ಡ ದುರಂತ ನಡೆದೋಯಿತು. ಆದ್ರೆ ಈಗ ಮತ್ತೆ ಆ ಸ್ಟೇಡಿಯಂನಲ್ಲಿ ಪಂದ್ಯಗಳು ಶುರುವಾಗುವ ಸುಳಿವು ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.